ಮಾರ್ಗಶಿರ ಧನುರ್ಮಾಸೋತ್ಸವ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ ಅನುಸಂಧಾನ ಕಾರ್ಯಕ್ರಮ ಕನ್ನಡದಲ್ಲಿ ಅರ್ಥವನ್ನು ತಿಳಿಯುವ ಒಂದು ಚಿಕ್ಕ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗಿದೆ. ಆದ್ದರಿಂದ ಧನುರ್ಮಾಸದ 23ನೆಯ ದಿನ ಅನುಸಂಧಾನ ಮಾಡಬೇಕಾದ ಪಾಶುರ ಆಂಡಾಳ್ ತಿರುಪ್ಪಾವೈ ಪಾಶುರ ಮಾರಿಮಲೈ ಮುಳಂಗಿಲ್ ಮನ್ನಿ ಕಿಡಂದುರಂಗೊಂ ಎನ್ನುವ ಪಾಶುರವನ್ನು ಅನುಸಂಧಾನ ಮಾಡುವುದಕ್ಕೆ ಮುಂಚೆ ತಿರುಪ್ಪಾವೈ ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. ಶ್ರೀಶೈಲೇಶದಯಾಪಾತ್ರಂ ದೇವಕ್ಯಾದಿಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾಪಿತಾ ಯುವತಯಸ್ತನಯಾ ವಿಬೋಧಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಗ್ರೀಗಳಂ ಪ್ರಣಮಾಮಿ ಮೂರ್ಧ್ನಂ. ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರಕುಲಶೇಖರ ಯೋಗಿವಾಹಾನ್ ಭಕ್ತಾಂಗುರೇಣ ಪರಕಾಲ ಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ. ನೀಳಾತುಂಗಸ್ತನಗಿರಿತಟೇ ಸುಪ್ತಮುದ್ಮೋದ್ಯ ಕೃಷ್ಣಂ ಪಾರಾತ್ಯಂ ಸ್ವಂ ಶ್ರುತಿಶತಶಿರಸಿದ್ಧಮಧ್ಯಾಪಯಂತಿ ಸೋಚಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவை ஆண்டாளரங்கற்கோ பொன்னு திருப்பாவை பல்பதியம் இன்னிசையால் பாடி கொடுத்தாள் பாமாலை பூமாலை சூடி கொடுத்தாளை சொல்லு. சூடி கொடுத்த சுடற்கொடியே தொல்பாவை பாடியருள வல்ல நீனி நாடி நீ வேங்கடவர்க்கு என்னை விதி என்ற இம்மாற்றம் நாம் கடவா வண்ணமே நல்கு. ஆண்டாள் திருவடிகளே ಶರಣಂ. ಧನುರ್ಮಾಸದ 23ನೆಯ ದಿನ ಅನುಸಂಧಾನ ಮಾಡಬೇಕಾದ ಪಾಶುರ ಪದ್ಯ. 23ನೆಯ ಪಾಶುರ ಪದ್ಯ. மாரிமலை முழங்கில் மன்னி கிடந்துறங்கும் சீரிய சிங்கம் அறிவுற்று தீவித்து வேரிமயில் பொங்கைய பாடும் பேந்துதறி முறி நிமிர்ந்தோ முயங்கி புறப்பட்டு போதருமா போலே நீ பூவை பூவண்ண. போதருமா போலே நீ பூவை பூவண்ண உன் கோயில் நின்று இங்கனே போந்துருளி போப்புடைய சீரிய சிங்காசனத்திருந்து யா வந்த காரியமாராய்ந்தருளேலோரெம்பாவாய். சீரிய சிங்காசனத்திருந்து யாம் வந்த ಕಾರ್ಯಮಾರಾಯ್ದರುಳೇಲೋ ಎಂಬಾವಾಯ್. ಈ ಪಾಶುರ 23ನೆಯ ಆಂಡಾಳ್ ತಿರುಪ್ಪಾವೈ ಪಾಶುರದ ಪ್ರತಿಪದದ ಅರ್ಥವನ್ನು ತಿಳಿಯೋಣ. ಮಾರಿ ಎಂದರೆ ಮಳೆಗಾಲದಲ್ಲಿ, ಮಲೈ ಎಂದರೆ ಮಲೈ ಬೆಟ್ಟದ, ಮುಳಂಜಿಲ್ ಎಂದರೆ ಗುಹೆಯಲ್ಲಿ, ಮನ್ನಿ ನೆಲೆಸಿ, ಕಿಡಂದು ಮಲಗಿ, ಉರಂಗೊಂ ನಿದ್ರೆಯನ್ನು ಮಾಡುವ ಶೀರಿಯ ಶ್ರೇಷ್ಠವಾದ ಸಿಂಗಂ ಸಿಂಹವು ಅರಿವುತ್ತು ನಿದ್ದೆ ಕಳೆದು ಎದ್ದು ತೀವಿಳಿತ್ತು ಕಿಡಿಗಳನ್ನು ಹಾರಿಸುವ ಹಾಗೆ ಕಣ್ಣನ್ನು ಬಿಟ್ಟು ವೇರಿಮಯಿರ್ ಗಂಧವುಳ್ಳ ಕೇಸರಗಳು ಪೊಂಗ ಎದ್ದು ನಿಲ್ಲಲು ಎಪ್ಪಾಡುಂ ಎಲ್ಲ ಕಡೆಯಲ್ಲಿಯೂ ಪೇರ್ದು ಮೈಯನ್ನು ಆಡಿಸಿ ಉದರಿ ಎಂದರೆ ಅವಯವಗಳನ್ನು ಒದರಿ ಮೂರಿ ನಿಮಿರ್ದು ಎಂದರೆ ದೀರ್ಘವಾಗಿಯೂ ಮೈಯನ್ನು ನೀಡಿ ಮೊಳಗಿ ಪುರಪಟ್ಟು ಹೊರಗೆ ಹೊರಟು ಪೋತರುಮಾ ಪೋಲೆ ಎಂದರೆ ಬರುವ ಹಾಗೆಯೇ ನೀ ಪೂವೈ ಪೂವಣ್ಣ ಅತಸಿ ಪುಷ್ಪದ ಬಣ್ಣವುಳ್ಳ ಶ್ರೀಕೃಷ್ಣನಾದ ನೀನು ಉನ್ ಕೋಯಿಲಿಲ್ ನಿಂದು ನಿನ್ನ ದೇವಾಲಯದಿಂದಲೂ ಇಂಗನೆ ಇಲ್ಲಿಯವರೆಗೂ ಪೋಂದುರಳಿ ದಯಮಾಡಿಸಿ ಕೋಪ್ಪುಡೆಯ ಮಹಿಮೆಯನ್ನು ಉಳ್ಳ ಶೀರಿಯ ಎಂದರೆ ಶ್ರೇಷ್ಠವಾದ ಸಿಂಹಾಸನದಲ್ಲಿ ಇದ್ದು ಯಾಂ ಬಂದ ಕಾರ್ಯಂ ನಾವು ಬಂದ ಕಾರ್ಯವೇನು ಅನ್ನುವುದನ್ನು ಆಲಿಸಿ ಅರಿತುಕೊಂಡು ಅರುಳ್ ಕೃಪೆ ಮಾಡು. ಆ ರೀತಿಯಿಂದಲೂ ನೀನು ನಮ್ಮ ಮೇಲೆ
ಕೃಪೆಯನ್ನು ಮಾಡುವುದರಿಂದಲೂ ಏಲ್ ಅತಿ ಶ್ಲಾಘ್ಯವೂ ಓರ್ ಅದ್ವಿತೀಯವೂ ಆದ ಎಂ ನಮ್ಮಯ ಈ ಪಾವೈ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿ ಆಚರಿಸಲು ನಮ್ಮಿ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು ನೀನು ಕೃಪೆ ಮಾಡುವುದರಿಂದ ನಮ್ಮ ಈ ಸ್ನಾನ ವ್ರತವು ಸಿದ್ಧಿಸುವುದು ಆಗ ಎಂಬ ಭಾವಾರ್ಥವು ಈ 23ನೆಯ ಪಾಶುರದಲ್ಲಿ ಅಡಗಿದೆ. ಆಂಡಾಳ್ ತಿರುವಡಿಗಳೇ ಶರಣಂ. ಆಂಡಾಳ್ ತಾಯಿಯ ಚರಣಗಳಲ್ಲಿ ಶರಣಾಗತಿ ಮಾಡಿ ನಮಸ್ಕರಿಸುತ್ತೇವೆ.